ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಅದೇನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಒಂದು ಸಾರಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಉಪಯೋಗ ಆಗುತ್ತಾ ವೀಡಿಯೋಸು ಅಂತ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ಇನ್ನೂ ಕೆಲವು ಜನಕ್ಕೆ ಶೇರ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕೊಬ್ಬರಿಯನ್ನು ತುರುಮಿಟ್ಕೊಂಡ್ರೆ ಮೊದಲೇ ನಮಗೆ ಯಾವಾಗ ಬೇಕೋ ಆವಾಗ ಬೇಗ ಹಾಕ್ಕೋಬೋದು ಸಾಂಬಾರಿಗೆ, ಚಟ್ನಿಗೆ ಈ ರೀತಿ. ಇಲ್ಲ ಅಂದರೆ ನಾವು ಆವಾಗವಾಗ ತುಂಬಿಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. ಆ ರೀತಿ ಆಗದಿರ ಈ ರೀತಿ ಫಸ್ಟೇ ನಾವು ತುಂಬಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ಕ್ಲೀನಾಗೇ ಇರುತ್ತೆ, ನಮ್ಗೆ ಟೈಮ್ ಕೂಡ ವೇಸ್ಟ್ ಆಗೋಲ್ಲ. ಟಿಪ್ ನಂಬರ್ 2, ನಾವು ಈ ರೀತಿ ಕಲ್ಲುಪ್ಪನ್ನು ಜಾಸ್ತಿ ತಗೊತಾ ಇರ್ತೀವಿ. ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಸ್ಟೋರೇಜ್ ಮಾಡ್ಕೊಂಡಾಗ ಅದರಲ್ಲಿ ನೀರಿನ ಅಂಶ ಬಿದ್ದುಬಿಟ್ಟು ಅದು ಉಪ್ಪು ಅನ್ನೋದು ಬೇಗ ಕರಗೋಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಕಲ್ಲುಪ್ಪಲ್ಲಿ ನಾವು ಯೂಸ್ ಮಾಡುವಂಥ ಮೆಣಸಿನ್ಕಾಯನ್ನು ಒಂದು 4 ನಾನು ಈ ರೀತಿ ಕಲ್ಲುಪ್ಪಲ್ಲಿ ಹಾಕ್ತಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ನೀರಿನ ಅಂಶ ಅನ್ನೋದು ಹಸಿಮೆಣಸಿನ್ಕಾಯಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ನಮ್ಗೆ ನೀರಿನ ಅಂಶ ಅನ್ನೋದು ಬರೋದಿಲ್ಲ. ಟಿಪ್ ನಂಬರ್ 3, ನಾವು ಈ ರೀತಿ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಇಲ್ಲ ಗಾಜಿನ ಬಾಕ್ಸ್ ಆಗಿರ್ಬೋದು ತಗೊಂಡಿರ್ತೀವಿ. ಅವು ಫಸ್ಟ್ ಏನಾದರೂ ಹಾಕಿಟ್ಟಿದ್ರೆ ಅದು ಸ್ಮೆಲ್ ಅನ್ನೋದು ಹಾಗೆ ಬರ್ತಾ ಇರುತ್ತೆ. ಬೇಗ ನಾವು ವಾಶ್ ಮಾಡಿದ್ರೂ ಕೂಡ ಆ ಸ್ಮೆಲ್ ಅನ್ನೋದು ಹೋಗೋದಿಲ್ಲ. ಆ ಸ್ಮೆಲ್ ಬೇಗ ಹೋಗಬೇಕು ಅಂದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಶೇಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಆ ಸ್ಮೆಲ್ ಅನ್ನೋದು ಹೋಗಿಬಿಡುತ್ತೆ. ಮತ್ತು ನಾವು ಏನಾದರೂ ಕೆಲವೊಂದು ಐಟಮ್ಸನ್ನು ನಾವು ಇದರಲ್ಲಿ ಸ್ಟೋರೇಜ್ ಮಾಡ್ಕೋಬೋದು, ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 4, ನಾವು ಈ ರೀತಿ ಹ್ಯಾಂಡ್ ವಾಶ್ ಹತ್ರ ಆಗಿರ್ಬೋದು ಇಲ್ಲ ಶಿಂಕ್ ಹತ್ರ ಆಗಿರ್ಬೋದು ಕೈ ತೊಳೆದಾದ್ಮೇಲೆ ನಾವು ಈ ರೀತಿ ಒಂದು ಕ್ಲಾತನ್ನು ತಗೊಂಡು ಕೈ ಒರೆಸ್ಕೋಬೇಕು ಅಂದಾಗ ಅಲ್ಲಿ ಏನೂ ಇಲ್ಲ, ನಾವು ಹ್ಯಾಂಡಲ್ ಏನೂ ಇಲ್ಲ ತಗಲಾಕ್ಕೊಳ್ಳೋಕ್ಕೆ ಅಂದಾಗ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾವು ಯೂಸ್ ಮಾಡುವಂಥ ಒಂದು ಬಲೆಯನ್ನು ತಗೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕರ್ಚಿಪನ್ನು ಈ ರೀತಿ ನಾನು ಆ ಬಲೆಗೆ ಹಾಕ್ಕೊತಾ ಇದ್ದೀನಿ. ಇದು ವೇಸ್ಟ್ ಆಗಿರೋಂಥ ಬಲೆ, ಸೊ ಅದರಿಂದ ನಾನು ಈ ಬಲೆಯನ್ನು ಯೂಸ್ ಮಾಡ್ಕೊತಿದ್ದೀನಿ. ಈ ಬಲೆಯನ್ನು ಹ್ಯಾಂಡ್ ವಾಶ್ ಹತ್ರ ಆಗಿರ್ಬೋದು ಇಲ್ಲಾಂದರೆ ಶಿಂಕ್ ಹತ್ರ ಆಗಿರ್ಬೋದು ಈ ರೀತಿ ವೇಸ್ಟ್ ಆಗಿರೋಂಥ ಒಂದು ಟ್ಯಾಪ್ ಇರುತ್ತಲ್ಲ ಆ ಟ್ಯಾಪ್ಗೆ ನಾವು ಈ ರೀತಿ ತಗಲಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ ನಂತರ ನಾವು ಕೈಯನ್ನು ಕ್ಲೀನಾಗಿ ಒರೆಸ್ಕೋಬೋದು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನನಗಂತೂ ಈ ಟಿಪ್ ತುಂಬಾ ಇಷ್ಟ ಆಯಿತು. ನಾನಿಲ್ಲಿ ಶಿಂಕ್ ಹತ್ರ ಹಾಕ್ಕೊಂಡಿದ್ದೀನಿ. ಈ ಕರ್ಚಿಪ್ ಐಡಿಯಾ ತುಂಬ ಚೆನ್ನಾಗೇ ಬಂದಿದೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5th ಟಿಪ್ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಚಾರ್ಜರನ್ನು ತೆಗೆದುಬಿಟ್ಟು ಈ ರೀತಿ ಇಟ್ಟಿರ್ತೀವಿ. ಅದು ಇಟ್ಟಿರೋದನ್ನು ನಾವು ಮತ್ತೆ ಮೊಬೈಲ್ ಚಾರ್ಜಿಂಗ್ ಆಗಬೇಕಂದ್ರೆ ಆ ಸೈಡ್ ಈ ಸೈಡ್ ತಿರುಗಿಸಿ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾನು ಸಿಂಪಲ್ಲಾಗಿ ಈ ಟಿಪ್ಪನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ನೋಡ್ತಾ ಇರ್ಬೋದು ನೈಲ್ ಪಾಲಿಶನ್ನು ಹಚ್ಚಿದ್ದೀನಿ. ಈ ರೀತಿ ಹಚ್ಚೋದ್ರಿಂದ ನಮಗೆ ಯಾವ ಸೈಡ್ ನಾವು ಚಾರ್ಜಿಂಗ್ ಇಕ್ಕಬೇಕೋ ಅದು ಬೇಗ ಸಿಗುತ್ತೆ. ಈ ರೀತಿ ನಾವು ಯೂಸ್ ಮಾಡ್ಬೋದು. ಮತ್ತು ಅದೇ ರೀತಿ ನಾವು ಪ್ಲಗ್ಗೆ ವೈರನ್ನು ತೆಗೆದ್ಬಿಟ್ಟಿರ್ತೀವಿ. ಇದು ಕೂಡ ಸಹ ನಮಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆ ಸೈಡ್ ಈ ಸೈಡ್ ತಿರುಗಿಸ್ಬಿಟ್ಟು ತುಂಬಾ ವೇಸ್ಟ್ ಮಾಡಿಕೊಂಡು ಟೈಮು ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೂ ಸಹ ನಾನು ಸ್ವಲ್ಪ ನೈಲ್ ಪಾಲಿಶನ್ನು ಒಂದು ಡಾಟಷ್ಟು ಇಟ್ಟಿದ್ದೀನಿ. ಈ ರೀತಿ ಇಟ್ಟರೆ ನಮಗೆ ಬೇಗ ನಮಗೆ ಯಾವ ರೀತಿ ಎಲ್ಲಿ ಯಾವುದು ಕರೆಕ್ಟಾಗಿದೆ ಅಂತ ಬೇಗ ನಾವು ಪ್ಲಗ್ಗಲ್ಲಿ ಚಾರ್ಜಿಂಗನ್ನು ಇಡ್ತೀವಿ. ಈ ರೀತಿ ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.